ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರು ಬಹಳ ವೇಗವಾಗಿ ಬೆಳೀತಾ ಇನ್ನೊಬ್ಬರ ಮೇಲೆ ಕಾಲಿಡ್ತಾ ಹೋಗ್ತಾನೆ. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬೋದು, ಇನ್ನೊಬ್ಬರು ಎದೆ ಮೇಲೂ ಕಾಲಿಡ್ಬೋದು, ಅಥವಾ ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಟು ಜೀವನ ಮಾಡ್ಬೋದು. ಹೀಗೆ ಶತ್ರು ನಿಮ್ಮನ್ನು ಕಾಡಿ ಒಂದು ರೀತಿಯಲ್ಲಿ ನೀವು ಬಹಳ ನಿರಾಶಾದಾಯಕವಾದಂಥ ಜೀವನ ಅನ್ನೋದನ್ನ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಅವನು ಮಾಡೋಕ್ಕಂಥ ಕೃತ್ಯ ನಿಮ್ಮ ಜೀವನಕ್ಕೆ ಕೆಲವೊಮ್ಮೆ ಸಮಸ್ಯೆಗಳಾಗಿ ಕಾಡ್ತಾ ಇರುತ್ತೆ. ಇಂಥ ಶತ್ರುಗಳಿಗೆ ಈ ಬೇವಿನ ಎಲೆಯಿಂದ ಈ ಪರಿಹಾರವನ್ನು ಮಾಡಿ ನೋಡಿ. ಸಾಕಷ್ಟು ಬೇವಿನ ಎಲೆ ತೆಗೆದುಕೊಂಡು ಬನ್ನಿ. ಈ ತಂತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಸಾಕಷ್ಟು ಬೇವಿನ ಎಲೆಯನ್ನು, ಸ್ವಲ್ಪ ಜಾಸ್ತಿನೇ ಬೇವಿನ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಹರಿಯುವಂಥ ನೀರಿನ ಪ್ರದೇಶ, ಹೊಳೆ ಅಥವಾ ಹರಿಯುವಂಥ ನೀರಿನ ಜಾಗ, ನದಿ, ತಟ, ದಂಡೆ ಏನಿರ್ತದೆ ಈ ಪ್ರದೇಶದಲ್ಲಿ ಹೋಗಿ ಆ ಬೇವಿನ ಎಲೆಯನ್ನು ಒಂದು ಒಳ್ಳೆಯ ಜಾಗದಲ್ಲಿ, ಶುಭ್ರವಾಗಿರತಕ್ಕಂಥ ಜಾಗದಲ್ಲಿ ಇಟ್ಟುಬಿಡಿ. ಶತ್ರುವಿನ ಹೆಸರನ್ನು ಹೇಳ್ತಾ 108 ಬಾರಿ ಕುಂಕುಮವನ್ನು ಅದರ ಮೇಲೆ ಹಾಕಿ. ಅಂದರೆ ಆ ಶತ್ರುವಿನ ಹೆಸರನ್ನೇ ಹೇಳ್ತಾ 108 ಬಾರಿ ಆ ಕುಂಕುಮವನ್ನು ಆ ಬೇವಿನ ಎಲೆ ಮೇಲೆ ಹಾಕ್ತಾ ಹೋಗಿ. ನಂತರ ಅದನ್ನು ಹರಿಯುವಂಥ ನೀರು ಅಥವಾ ಹೊಳೆಗೆ ಬಿಟ್ಟುಬಿಡಿ. ಖಂಡಿತ ಇದರಿಂದ ಶತ್ರು ಧೂಳಿಪಟ ಆಗೋದು ನಿಶ್ಚಿತ. ಏನಕ್ಕೆ ಈ ತಂತ್ರ ಹೇಳ್ತಾ ಇದ್ದೀನಿ ನಿಮಗೆ? ಬಹಳಷ್ಟು ಬದುಕು ಅನ್ನೋದು ವಿಸ್ತಾರವಾಗಿರುತ್ತೆ. ನಾವು ನೋಡೋ ಮಟ್ಟಿಗೆ ಬದುಕಲ್ಲ, ಬೇರೆ ರೀತಿಯದಿಂದಲೂ ನಾವು ಬದುಕನ್ನು ಆಸ್ವಾದನೆ ಮಾಡ್ತಾ ಇರ್ತೀವಿ. ಕೇವಲ ನಮ್ಮ ಜೀವನ ಊಟಕ್ಕೋಸ್ಕರ ಇರೋದಿಲ್ಲ. ಇಲ್ಲಿ ಸಮಾಜ, ಸ್ಥಿತಿ, ಗತಿ, ಸ್ನೇಹಿತರು, ನೆಂಟರು, ಒಂದು ಊರು, ಪ್ರದೇಶ ಎಲ್ಲವೂ ಕೂಡ ಅಡಕವಾಗಿರುತ್ತೆ. ಸುಮ್ಮನೆ ಯಾವನೋ ಬರ್ತಾನೆ, ಏನೋ ಹಳೆ ಮತ್ಸರ ದ್ವೇಷಕ್ಕೆ ಬಂದ್ಬಿಟ್ಟು ಇವನು ಕಳ್ಳ ಅಂತ ಹೇಳ್ತಾನೆ, ಇವನು ಸುಳ್ಳ ಅಂತ ಹೇಳ್ತಾನೆ, ಅಥವಾ ಇವನು ಏನೂ ಇಲ್ಲ, ಇವನಿಗೇನು ಸಹಾಯ ಮಾಡಿಬಿಟ್ರಿ ಅಂತಾನೆ. ಸುಮ್ಮನೆ ಅಪಪ್ರಚಾರ ಮಾಡಿಬಿಟ್ಟ, ಹೋಗ್ಬಿಟ್ಟ, ಬಂದ ಪುಟ್ಟ ಹೋದ ಪುಟ್ಟ ಅಂದಂಗೆ ಏನೋ ಒಂದು ರೀತಿಯಲ್ಲಿ ಹೇಳ್ಬಿಡ್ತಾನೆ. ಇಲ್ಲಿ ಇರೋವಂಥ ಜನ ಅದನ್ನೇ ನಂಬ್ತಾರೆ. ಯಾಕಂದರೆ ಶತ್ರು ನಿಮ್ಮ ಮೇಲೆ ಹೇಳಬೇಕಾಗಿತ್ತು, ಹೇಳ್ದ ಅವನು. ಅವನ ಕೆಲಸ ಏನಿತ್ತು? ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಿಮ್ಮನ್ನು ಮುಳುಗಿಸ್ಬೇಕು. ನಿಮಗೆ ನೀರು ಸಿಗೋ ಜಾಗದಲ್ಲೂ ಸಿಗದೇ ಇರುವಾಗ ಅವ್ನು ಮಾಡಬೇಕು, ಅಥವಾ ನೀವು ಬೇಡವಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕು. ಹಾಗೆ ಜೀವನದಲ್ಲಿ ಬಹಳಷ್ಟು ಮಾರಕವಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ನೀವು ಒಟ್ಟಾರೆಯಾಗಿ ಏಳಿಗೆ ಆಗದೆ ನಿಮ್ಮ ಮನೆತನ, ನಿಮ್ಮ ವಿಸ್ತೃತವಾದಂಥ ಕೆಲಸ, ಕಾರ್ಯ, ವ್ಯವಹಾರಗಳಲ್ಲೆಲ್ಲ ತಡೆಬಂಧನ ಮಾಡ್ತಾ ನಿಮಗೆ ಬಹಳ ಅಂದರೆ ಬಹಳ ಹೆಚ್ಚಲ್ಲದೆ ಕಡಿಮೆ ಇಲ್ಲದೆ ಆ ಒಂದು ಸಮಯದಲ್ಲಿ ನಿಮ್ಮನ್ನು ಮುಳುಗಿಸಿಬಿಡಬೇಕು ಅವನ ಒಂದು ಕೃತ್ಯ, ಅವನ ಒಂದು ಬಯಕೆ ಅದು. ಇದರಲ್ಲಿ ವಿನಾಕಾರಣ ಸಿಕ್ಕಾಕೊಳ್ಳೋದು ನೀವೇ. ಯಾಕಂದರೆ ನೋಡಿ, ಶತ್ರು ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಸಮಸ್ಯೆಗಳಾಗಿರ್ಬೋದು, ಹೆಚ್ಚಾಗಿ ಈ ಏನೋ ಒಂದು ರೀತಿಯಲ್ಲಿ ಪಾಪ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜನ. ತಾನಾಯಿತು, ತನ್ನ ಮನೆ ಆಯಿತು, ತನ್ನ ಪರಿಸರ ಆಯಿತು, ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಏನೋ ಒಂದು ರೀತಿಯಲ್ಲಿ ಅವರು ಒಂದು ಬದುಕು, 2 ಮಕ್ಕಳು, ಗಂಡ ಹೆಂಡ್ತಿ, ಒಂದೇನೋ ಕಾರ್ ತೊಗೊಂಡೆ, ಬೈಕ್ ತೊಗೊಂಡೆ, ಒಂದು ಮನೆ ಕಟ್ಟಿದೆ, ಚೆನ್ನಾಗಿ ಈ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದಿದ ತಕ್ಷಣ ಹೊಟ್ಟೆಯಲ್ಲಿ ತಳಮಳ, ಹೊಟ್ಟೆ ಕಿಚ್ಚು. ಅದು ಹೇಗಾದರೂ ಬರ್ಬೋದು. ಶತ್ರು ಸ್ವತಃ ದಾಯಾದಿಗಳಿಂದನೇ ಹುಟ್ಬೋದು, ಹೊರಗಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಂದನೂ ಹುಟ್ಬೋದು, ಸ್ವತಃ ಮನೆಯವರೇ ನಿಮ್ಮ ಮೇಲೆ ತಿರುಗಿಬಿಡ್ಬೋದು, ಅಕ್ಕಪಕ್ಕದಿಂದನೂ ಬರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲೂ ಬರ್ಬೋದು, ಅಥವಾ ಒಂದು ಪ್ರದೇಶದಲ್ಲಿ ನಿಮ್ಮ ಜೊತೆನೇ ಇದ್ದು ಸ್ನೇಹಿತರಾಗಿ ನಿಮ್ಮ ನಂತರ ಶತ್ರುಗಳಾಗಿ ಮಾರ್ಪಾಡಾಗ್ಬೋದು. ಹೇಗಾದರೂ ಸಾಧ್ಯ ಇರ್ತದೆ. ಈ ಒಂದು ವಿಷಯವಾಗಿ ಬಹಳ ಅಂದರೆ ಬಹಳ ಅನುಭವಿಸ್ತಾ ಇರ್ತಾರೆ. ಹೀಗೆ ಒಳ್ಳೆ ಮನೆ ಕಟ್ಟಿದ್ರು ಗಂಡ ಹೆಂಡ್ತಿ, ಏನು ದೊಡ್ಡದು ಇದಲ್ಲ ಜಾಗ, 20, 30, ಒಂದು 600 ಅಡಿಯಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದ್ರು. ತಾವು ಇರಲಿಕ್ಕೆ ಒಂದು ಸ್ವಲ್ಪ ಡೂಪ್ಲೆಕ್ಸ್ ಮನೆ ಥರ ಕಟ್ಕೊಂಡು ಚೆನ್ನಾಗಿದ್ರು, ಚೆನ್ನಾಗಿ ಗೃಹಪ್ರವೇಶ ಮಾಡಿದ್ರು. ಅಣ್ಣನ ಹೆಂಡ್ತಿ ಮಂದಳ ಎಮ್ಮ ಮನೆ ನೋಡಿ ಹೊಟ್ಟೆ ಉರಿ, ಒಂದು ರೀತಿಯಲ್ಲಿ ಅಲ್ಲೇ ನಿಟ್ಟುಸಿರಾಗ್ತಾ ಯಾರ ಮುಂದೆನೇ ಏನೋ ಹೇಳಿದ್ರಂತೆ. ಹೆಂಗೆ ಬೆಳೀತಾರೋ, ಹೆಂಗೆ ಮಾಡ್ತಾರೋ ನೋಡೋಣ, ನಾನು ನೋಡ್ತೀನಿ ಹೆಂಗೆ ಉಳಿಸ್ಕೋತಾರೋ ಮನೆ ಅಂತ ಹೇಳಿದ್ದು ಇನ್ನೊಬ್ರು ಕಡೆ. ಇವರು ಅದು ಕಿವಿಗೆ ಬಿದ್ದಿದೆ. ಆ ಸಮಯದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ನಂತರ ಅದೇನೇನಾಗಿದೆಯೋ ಏನೇನಿಲ್ವೋ, ಅದು ಯಾವ ಸಾಲ ಮತ್ತೊಂದು ಏನೇನಾಗಿ ಇರೋವಂಥ ಮನೆ ಕಳ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಬಂದು ಕುಂತಿದ್ದು. ಹೀಗೆ ಒಟ್ಟು ಬೆಳಿಬಾರ್ದು, ತಾವು ಮಾತ್ರ ಬೆಳಿಬೇಕು, ತನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು. ಹೀಗೆ ಕೆಲವೊಬ್ಬರು ಅಷ್ಟೆ, ಅವ್ರ ಮಕ್ಕಳು ಏನೋ ಇಂಜಿನಿಯರು ಏನೇನೋ ಓದ್ಕೊಂಡು ಸ್ವಲ್ಪ ಡಿಗ್ರಿ ಮಾಡ್ಕೊಂಡು ಚೆನ್ನಾಗಿ ಓದ್ತಾ ಇದ್ದಾರೆ, ಇವರೇನೋ ಓದಿಲ್ಲ. ಅವು ಎಲ್ಲಿ ಮಕ್ಕಳು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ದೃಷ್ಟಿ, ಅದ್ರ ಮೇಲೆ ಹೊಟ್ಟೆ ಕಿಚ್ಚು, ಈರ್ಷೆ. ನೋಡಿ, ಇನ್ನೊಂದು ನೇರವಾಗಿ ಬಂದು ನನಗೆ ಹೊಟ್ಟೆ ಕಿಚ್ಚಿದೆ ಅಂತ ಯಾರೂ ಹೇಳಲ್ಲ, ನಿಮ್ಮ ಕಂಡ್ರೆ ಆಗಲ್ಲ ಅಂತ ಯಾರೂ ಹೇಳಲ್ಲ.
ಹಿಮ್ಮುಖವಾಗೇ ಪ್ರಯತ್ನ. ಎಷ್ಟು ಹಾಳು ಮಾಡಬೇಕು, ಎಷ್ಟು ತುಳಿಬೇಕು. ಹೀಗೆ ಮತ್ತೊಂದು ಉದಾಹರಣೆ ಕೊಡೋದಾದರೆ, ಪಿತ್ರಾರ್ಜಿತ ಆಸ್ತಿ, ಜಾಗ ಜಮೀನು ಎಲ್ಲ ಊರು ಬಿಟ್ಟು ಎಲ್ಲ ಹೊರಗಡೆ ದುಡಿಯೋಕ್ಕೆ ಬಂದಿದ್ದಾರೆ, ವಾಪಸ್ ಊರಿಗೆ ಹೋದರೆ ಕೊಡಲ್ಲ. ಈ ರೀತಿಯಾದಂಥ ಹಗೆತನ, ಶತ್ರುತ್ವ ಅನ್ನೋದು ಸಾಧಿಸ್ತಾ ಒಂದು ರೀತಿ ಮನುಷ್ಯನನ್ನು ಬೇರೆ ವಿಚಾರಗಳಲ್ಲೇ ಹೋಗ್ಲಿಕ್ಕೆ ಬಿಡೋದಿಲ್ಲ. ಮಾನಸಿಕವಾಗಿ ಕುಗ್ಗಿಸ್ಬಿಡ್ತಾರೆ, ಮನಸ್ಥಿತಿ ಅನ್ನೋದನ್ನ ಹಾಳು ಮಾಡಿಬಿಡ್ತಾರೆ, ನೆಮ್ಮದಿ ಅನ್ನೋದು ಕಳ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ಏನೂ ಇಲ್ಲಪ್ಪ, ಎಂಥ ಒಂದು ಜೀವನ ಅನ್ನೋದು ಅಂಥ ಒಂದು ಬೇಸರದಿಂದ ಅವನು ಕಾಲ ಕಳಿಬೇಕಂಥ ಒಂದು ಪರಿಸ್ಥಿತಿಗೆ ನುಗ್ಗಿಬಿಡ್ತಾನೆ. ಯಾರೂ ಬೆಳಿಬಾರ್ದು, ಯಾರೂ ಉದ್ಧಾರ ಆಗಬಾರ್ದು, ಅವ್ರು ಮಾತ್ರ ಬೆಳ್ಕೊಂಡು ಅವ್ರು ಮಾತ್ರ ಉದ್ಧಾರ ಆಗಿ ಅವರೇ ಮೆರಿಬೇಕಷ್ಟೆ. ಇಂಥ ಆಲೋಚನೆ ಇರತಕ್ಕಂಥ ಜನಗಳು ಜಾಸ್ತಿ. ಇವಾಗ ಬಂದು ಏನೇನೋ ಬೆಳೆದಿದ ತಕ್ಷಣ ನಮ್ಮಷ್ಟು ಯಾರೂ ಇಲ್ಲ, ನಾವು ಏನೋ ಹುಟ್ಟಿದಾಗಲೇ ಮಹಾರಾಜರು ಮಹಾರಾಣಿಯರ ಥರ ಮೆರೆಯುವಂಥ ಜನನೂ ಇದ್ದಾರೆ. ದುರಾಂಕಾರದಿಂದ ವರ್ತನೆ ಆಡುವಂಥ ಜನನೂ ಇದ್ದಾರೆ. ಆ ದುರಾಂಕಾರ ಹಾಳಾಗೋಗ್ಲಿ, ಅವ್ರವ್ರು ಮಾಡ್ಕೊಂಡು ಹೋದರೆ ಬೇರೆ. ಇನ್ನೊಬ್ರಿಗೆ ಕೆರಳಿಸೋದು, ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡೋದು, 4 ಜನ ಕೂತ್ಕೊಂಡಾಗ ಗತಿ ಇಲ್ಲದಿರೋ ಥರ ನೋಡೋದು. ಏನಕ್ಕೆ ಬೇಕು? ನೀವು ಮಾಡೋವಂಥ ಒಂದು ಹಾಸ್ಯನೋ ಅಥವಾ ಹೇಳೋವಂಥ ವಿಚಾರನೋ ಅದು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೋಗಿ ಅವ್ನು ಏನೂ ಸಿಗದೇ ಇರೋ ಹಾಗಾಗುತ್ತೆ, ಅವ್ನಿಗೆ ಯಾರೂ ಕರೀದೇ ಇರೋ ಹಾಗಾಗುತ್ತೆ. ಯಾವುದೋ ಒಂದು ಕಾರ್ಯಕಲ್ಯಾಣ ಅಂದರೆ ಅವ್ನು ಮರೆತು ಜನ ಮುಂದೆ ಹೋಗ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಕೀಳರಿಮೆಯ ಭಾವನೆಯನ್ನು ತರಿಸ್ಬಿಡುತ್ತೆ. ಅಪಪ್ರಚಾರಗಳು ಅಷ್ಟು ತೊಂದರೆ ಅಂತ ಹೇಳಿದ್ರೆ. ಹೀಗೆ 100 ಬಾರಿ ಸುಳ್ಳನ್ನು ಹೇಳ್ತಾ ಇದ್ದರೆ ಆ ಸುಳ್ಳೇ ನಿಜ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಿಜ ಇನ್ನೇನು ಹುಟ್ಟುವಂಥ ಸಂದರ್ಭ ಅಂದರೆ ಆ ಸುಳ್ಳು ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಬಂದು ಕುಂತಿರುತ್ತೆ. ಇಷ್ಟು ವೇಗವಾಗಿ ಹರಡಿಬಿಡುತ್ತೆ ವದಂತಿಗಳು. ಹೀಗೆ ಶತ್ರುವಿನ ಅಪಪ್ರಚಾರ, ಅಪಹಾಸ್ಯ, ಈ ದುಃಖ, ದಾರಿದ್ರ್ಯಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ, ಆ ತಂತ್ರ ಪರಿಹಾರ ಖಂಡಿತವಾಗಿ ನಿಮಗೆ ಒಂದು ಪರಿಹಾರ ಅನ್ನೋದು ತಂದುಕೊಡುತ್ತೆ. ಬೇವಿನ ಎಲೆಯಿಂದ ಅದನ್ನು ಮಾಡಿ ಶತ್ರುವಿನ ಒಂದು ಸಮಸ್ಯೆಗಳಿಂದ ಹೊರಗಡೆ ಬನ್ನಿ. ಆ ಶತ್ರು ಧೂಳಿಪಟ ಆಗಬೇಕು, ಆ ಶತ್ರುವಿನ ಆಲೋಚನೆ ಮುಖಭಂಗ ಆಗಬೇಕು, ಆ ಶತ್ರುವಿನ ಮುಂದೆ ನೀವು ಬದುಕನ್ನು ಗೆದ್ದು ತೋರಿಸಿ ಬೀಗಬೇಕು. ಹಾಗೆ ಅವನ ಶತ್ರು ಎಂಥ ಮುಸಲತ್ತು ಮಾಡಲಿ, ಏನೇ ಮಾಡಲಿ, ಅದಕ್ಕೆ ತಕ್ಕ ಉತ್ತರ ನಿಮ್ಮಿಂದ ಸಿಕ್ಕಿರಬೇಕು. ಆ ಒಂದು ಸ್ಥಿತಿ ತಂತ್ರಗಳು ನಿಮಗೆ ಗೋಚರ ಮಾಡುತ್ತೆ. ಯಾಕಂದರೆ ಆತ್ಮವರ್ಧನೆ, ಬಲವರ್ಧನೆ, ಸಂವೇದನೆ, ಎಲ್ಲ ರೀತಿಯಾದಂಥ ವಿಸ್ತೃತವಾದಂಥ ಮಾನಸಿಕವಾದಂಥ ಸ್ಥಿಮಿತತೆ ಕಳ್ಕೊಂಡು ನೀವು ಒದ್ದಾಡ್ತಿರ್ತೀರಲ್ಲ, ಅವೆಲ್ಲ ಸರಿಪಡಿಸಿ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಗೆಲುವಿನ ಅಭಯವನ್ನು ತಂತ್ರಗಳು ತಂದುಕೊಡುತ್ತೆ. ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ಒಂದು ಪಾಸಿಟಿವಿಟಿ. ಹಾಗೆ ಆ ಸಮಸ್ಯೆಗೆ ಹೋರಾಡುವಂಥ ಮನೋಬಲನಾದರೂ ಹೀಗೆ ನಿಮ್ಮಲ್ಲಿ ಬಂದೇ ಬರುತ್ತೆ. ಅದು ವಿಶೇಷ ಅನ್ನೋದು. ಹಾಗಾಗಿ ಮಾಡಿ, ಖಂಡಿತ ಇದರಿಂದ ಫಲದಾಯಕವಾದಂಥ ಅಂಶಗಳನ್ನು ಪಡಿಬೋದು. ಎಲ್ಲರಿಗೂ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.